ಹಾಯ್, ನಾನು ನಿಮ್ಮ ಕೇಶವರಾವ್, ಮೆಡಿಕಲ್ ರೆಕಾರ್ಡ್ ಆಫೀಸರ್ ಮಾತಾಡ್ತಾ ಇರೋದು. ಇವತ್ತು ಹಾಸ್ಪಿಟಲ್ ರಿಜಿಸ್ಟ್ರೇಷನಲ್ಲಿ ನೇಮ್ ಕರೆಕ್ಷನ್ಸ್ಗೆ ಯಾವ ಥರ ಸರಿಪಡಿಸ್ಕೊಳ್ಬಹುದು ರೋಗಿಗಳು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಡಿಸೀಸ್ ತುಂಬ ಬರ್ತಾ ಇದೆ. ದಿನಕ್ಕೆ ಲಕ್ಷಾಂತರ ಜನ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ, ಒ ಪಿ ಡಿ ಬೇಸ್ಡ್ ಆರ್ ಐ ಪಿ ಡಿ ಬೇಸ್ಡ್. ಒ ಪಿ ಡಿ ಅಂದರೆ ಹೊರರೋಗಿ, ಜಸ್ಟ್ ಹೋಗ್ಬಿಟ್ಟು ತೋರಿಸ್ಕೊಂಡು ಬರ್ತಾ ಇರ್ತಾರೆ. ಐ ಪಿ ಡಿ ಅಂದರೆ ಇಂಪೇಷಂಟ್, ಅಡ್ಮಿಟ್ ಆಗೋಂಥದ್ದು. ಈಗ ಒಂದು ರೋಗಿ ಆಸ್ಪತ್ರೆಗೆ ಹೋಗ್ತಾರಲ್ವಾ, ಹೋಗಿ ತೋರಿಸ್ಕೊಳ್ಳೋಕೆ ಮೊದಲು ರಿಜಿಸ್ಟ್ರೇಷನ್ ಕೌಂಟ್ರಿಗೆ ಹೋಗ್ತಾರೆ. ಅವರು ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಹೋಗಿದ ತಕ್ಷಣ ಅಲ್ಲಿ ವೈದ್ಯಕೀಯ ದಾಖಲೆ ತಂತ್ರಜ್ಞರು ಅಥವಾ ಡೇಟಾ ಎಂಟ್ರಿ ಆಪರೇಟರ್ಸ್ ಯಾರಾದರೂ ಒಬ್ರು ಇರ್ತಾರೆ. ಅವರು ನಿಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಮಾಹಿತಿ ಅಂದರೆ ಯಾವುದು? ಸೋಷಿಯಲಾಜಿಕಲ್ ಡೇಟಾ, ಸಾಮಾಜಿಕ ಮಾಹಿತಿ. ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಅಥವಾ ಮದುವೆ ಆಗಿದ್ರೆ ಲೇಡೀಸ್ ಆಗಿದ್ರೆ ಅವ್ರ ಹಸ್ಬೆಂಡ್ ಹೆಸರು, ಅವ್ರದ್ದು ಅಡ್ರೆಸ್ಸು, ಅವ್ರದ್ದು ಏಜ್ ಎಷ್ಟು, ಅವ್ರದ್ದು ಇನ್ಕಮ್, ಮಂತ್ಲಿ ಇನ್ಕಮ್ ಎಷ್ಟಿದೆ, ಮತ್ತು ಅವ್ರದ್ದು ಮ್ಯಾರಿಡ್ ಆಗಿದೆ ಇಲ್ಲ ಅಂತ ಮ್ಯಾರಿಟಲ್ ಸ್ಟ್ಯಾಟಸ್ ಬಗ್ಗೆ, ಇದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಕೇಸ್ ಶೀಟ್ ಜನರೇಟ್ ಆಗುತ್ತೆ. ಇನ್ಪೇಷಂಟ್ ಕೇಸ್ ಶೀಟ್ ಅಂತ ಹೇಳ್ತಾರದು. ಇಂಪೇಷಂಟ್ ಕೇಸ್ ಶೀಟ್ ಯಾಕೆ ಅಂದರೆ ದಟ್ ಈಸ್ ದ ಪ್ರೂಫ್ ಆಫ್ ಡಾಕ್ಯುಮೆಂಟ್. ವೈದ್ಯರು ಮತ್ತು ನರ್ಸಸ್ಸು ಇವರೆಲ್ಲ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಪ್ರೂವ್ ಮಾಡೋಂಥದ್ದು ಮೆಡಿಕಲ್ ರೆಕಾರ್ಡ್ಸ್. ನಿಮಗೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋಂಥ ಡಾಕ್ಯುಮೆಂಟ್ ಮೆಡಿಕಲ್ ರೆಕಾರ್ಡ್ಸ್. ಸೊ ಅದು ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ನೀವು ಅಲ್ಲಿ ಆ್ಯಕ್ಚುಲಿ ನಾನು ಗಮನಿಸಿದಂಗೆ ಇತ್ತೀಚೆಗೆ ಬಹಳ ಜನ ಪೇಷಂಟ್ಸ್ ಏನು ಮಾಡ್ತಾರಂದರೆ, ಬಂದಿದ ತಕ್ಷಣ ಅಲ್ಲಿ ಗಾಬರಿಯಿಂದ ಅವ್ರ ಹೆಸರು, ಪೂರ್ತಿ ಹೆಸರು ಹೇಳ್ದಿರ, ಅದು ಈಗ ಸಪೋಸ್ ರಾಜಪ್ಪ ಅಂತ ಇರುತ್ತೆ, ಅವ್ರ ಮನೇಲಿ ರಾಜು ಅಂತ ಕರಿತಾ ಇರ್ತಾರೆ, ಅವ್ರು ರಾಜು ಅಂತ ಹೇಳ್ಬಿಡ್ತಾರೆ. ಬಟ್ ಅವ್ರ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ರಾಜಪ್ಪ ಅಂತ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ, ದಟ್ ಈಸ್ ನೇಮ್ ಕರೆಕ್ಷನ್, ಹೆಸರು ತಿದ್ದುಪಡಿ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಕೆಲವರು ಬರ್ತಾರೆ ಹಾಸ್ಪಿಟಲ್ಗೆ, ಅವ್ರೇನಂದ್ರೆ ಅವ್ರಿಗೆ ಬೆನಿಫಿಟ್ ಆಗ್ಬೇಕನ್ನೋ ಉದ್ದೇಶದಿಂದ, ಫೈನಾನ್ಷಿಯಲಿ ಬೆನಿಫಿಟ್ ಆಗ್ಬೇಕಂತ ಕೆಲವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲೋದು. ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ರೇಷನ್ ಕಾರ್ಡ್ ಇದ್ರೆ ಫ್ರೀ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ರೇಷನ್ ಕಾರ್ಡ್ ಅವ್ರ ಹತ್ರ ಇದೆಲ್ಲ, ಬೇರೆಯವರು ಬ್ರದರ್ಸ್ ಅಥವಾ ಪಕ್ಕದ ಮನೆಯವ್ರ ಹತ್ರ ಇದ್ರೆ ಅದು ರೇಷನ್ ಕಾರ್ಡ್ ತಂದ್ಬಿಟ್ಟು ಆ ಹೆಸರು ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ಅದನ್ನ ಎಂಟ್ರಿ ಮಾಡಿಸ್ಬಿಡೋದು ಎಲ್ಲಾನು. ಈ ಥರದ್ದು ನಾನು ಗಮನಿಸಿದ್ದೀನಿ ಇತ್ತೀಚೆಗೆ. ಸೊ ಈ ಥರ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮ್ಗೆ ಈಗ ಹೇಳ್ತಾ ಇದ್ದೀನಿ ನಾನು. ಒನ್ಸ್ ಹಾಸ್ಪಿಟ್ಲಲ್ಲಿ ರಿಜಿಸ್ಟ್ರೇಷನ್ ಆದಾಗ ಎಲ್ಲ ಸರಿಯಾದ ಮಾಹಿತಿ ಕೊಡಬೇಕು. ಮತ್ತೆ ಸಾರ್ವಜನಿಕರು ತಪ್ಪದೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ಎಂಟ್ರಿ ಮಾಡಿಸಿ, ವಿತೌಟ್ ಮಿಸ್ಟೇಕ್ಸ್, ಯಾವುದು ತಪ್ಪಿಲ್ದಿರ ಕರೆಕ್ಟಾಗಿ ಎಂಟ್ರಿ ಮಾಡಿಸಿದ್ರೆ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದು ಪೇಷಂಟ್ ಒಂದು ನಂಬರ್ ಕೊಡ್ತಾರೆ ಅಷ್ಟೇ. ಅಲ್ಲಿ ಒಂದು ಪೇಷಂಟ್ಗೆ ಎರಡೆರಡು ನಂಬರ್ ಇರೋದಿಲ್ಲ. ಐ ಪಿ ಮೀನ್ಸ್ ಇನ್ ಪೇಷಂಟ್ಗೆ ಒಂದೇ ನಂಬರ್, ಅದು ದಟ್ ಈಸ್ UHID ಅಂತ ಹೇಳ್ತಾರೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ನೀವು ಬೇರೆ ಬೇರೆ ನೇಮ್ಸು, ಬೇರೆ ಬೇರೆ ನಂಬರ್ಸ್ ಎಲ್ಲ ಆದಾಗ ನಾಳೆ ನಿಮಗೆ ಟ್ರೀಟ್ಮೆಂಟ್ಗೆಲ್ಲ ತೊಂದರೆ ಆಗುತ್ತೆ ಪೇಷಂಟ್ಸ್ಗೆ. ಸೊ ಅದರಿಂದ ಏನಂದರೆ, ನೀವು ಪೇಷಂಟ್ಸ್ OPD ಕೌಂಟ್ರಿಗೆ ಹೋದ ಕೂಡಲೇ ಫಸ್ಟು ನೀವು ID ಪ್ರೂಫ್ ಒಂದು ಕೊಡಿ. ಅಲ್ಲಿ ಮರಿದಿರ ತಗೊಂಡೋಗಿ ಕೈಯಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ಒನ್ಸ್ ನಿಮ್ದು ಏನಾದ್ರು ನೇಮ್ ಕರೆಕ್ಷನ್ ಆಗಿಬಿಟ್ರೆ ಅದು ಎಷ್ಟು ತೊಂದರೆ ಆಗುತ್ತೆ ಅಂದರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಈಗ ಕೋರ್ಟ್ ಆಫ್ ಲಾ, ಮೆಡಿಕಲ್ ರೆಕಾರ್ಡ್ಸ್ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ, ಮತ್ತೆ ಈಗ ಚೇಂಜ್ ಆಗಿದೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅನ್ನೋದು ಭಾರತೀಯ ಸಾಕ್ಷ್ಯ ಸಂಹಿತ ಅಂತ ಆಗಿದೆ 2023 ಅನ್ವರ್ಡ್ಸ್. ಸೊ ಅದರಲ್ಲಿ ಸೆಕ್ಷನ್ 64 ಪ್ರಕಾರ ಮೆಡಿಕಲ್ ರೆಕಾರ್ಡ್ಸ್ ಇಸ್ ದ ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಫಾರ್ ಎವಿಡೆನ್ಸ್. ಸಾಕ್ಷಿಗೋಸ್ಕರ ಎಲ್ಲ ಮೆಡಿಕಲ್ ರೆಕಾರ್ಡ್ಸ್ ಬೇಕು. ಸಾಕ್ಷಿ ಅಂದ್ರೆ ಅದೇ ಡಾಕ್ಟರ್ಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಇಲ್ವಾ, ಅವ್ರು ಏನೇನು ಮಾಡಿದ್ದಾರೆ ಎಲ್ಲಾನು ಪ್ರೂವ್ ಮಾಡೋಂಥದ್ದು. ನರ್ಸಸ್ ಇಂಜೆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಕೇರ್ ತಗೊಂಡಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಅದು ಪ್ರೂಫು. ಸೊ ಈ ಥರ ಎಲ್ಲದಕ್ಕೂ ಬೇಕದು ಮೆಡಿಕಲ್ ರೆಕಾರ್ಡ್ಸ್. ಸೊ ಆಗಿದ್ದಾಗ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಏನಂದರೆ, ನೀವು ಸಾಧ್ಯವಾದಷ್ಟು ಮಿಸ್ಟೇಕ್ಸ್ ಮಾಡಬೇಡಿ. ನೀವು ಕರೆಕ್ಟಾದ ಮಾಹಿತಿ ಕೊಡಿ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ. ಒಂದು ವೇಳೆ ನೀವೇನಾದರೂ ಮಿಸ್ಟೇಕ್, ಯಾಕಂದ್ರೆ ಇತ್ತೀಚೆಗಂತೂ ನಾವು ಬಹಳ ಹಾಸ್ಪಿಟಲ್ ನೋಡ್ತಾ ಇದ್ದೀವಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಇದ್ದಾರೆ, ಅಲ್ಲಿ ಒಂದು ಸಣ್ಣ ಸ್ಲಿಪ್ಪಲ್ಲಿ ಬರೆದು ಕೊಡ್ತಾರೆ ಅವರೇ ನಿಮ್ಮ ನೇಮು, ಏಜು, ಸೆಕ್ಸು, ಅಡ್ರೆಸ್ಸು ಎಲ್ಲನೂ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ದಟ್ ಈಸ್ ಆಲ್ಮೋಸ್ಟ್ ಈಗ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ.
ಈ ಅನ್ಎಜುಕೇಟೆಡ್ಸ್ ಇದ್ದಾಗ ಆ ಥರ ಹೋಗ್ಬಿಟ್ಟು ಬರ್ಸ್ಕೊಳ್ತಾ ಇರ್ತಾರೆ ಅವ್ರ ಹತ್ರ. ಸೊ ಅದನ್ನ ಕಂಪಲ್ಸರಿ ಮಾಡಿ, ಯಾಕಂದ್ರೆ ಅದು ಡೇಟಾ ನೀವು ಕರೆಕ್ಟಾಗಿ ಕೊಟ್ರೆ ನಿಮ್ಗೆಲ್ಲಾನು ಚೆನ್ನಾಗಾಗುತ್ತೆ. ಇಲ್ಲದ ಪಕ್ಷದಲ್ಲಿ ಒನ್ಸ್ ಏನಾದರೂ ನೇಮ್ ಕರೆಕ್ಷನ್ ಆದರೆ ನೀವೇನು ಮಾಡ್ಬೇಕಾಗುತ್ತಂದ್ರೆ ಫಸ್ಟ್ ಒಂದು ರಿಕ್ವಿಸಿಷನ್ ಇದು ರಿಕ್ವಿಸಿಷನ್ ಕೊಡಬೇಕಾಗುತ್ತೆ MRD ಮೀನ್ಸ್ ಮೆಡಿಕಲ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್. ಸೊ ರಿಕ್ವಿಸಿಷನ್ ಜೊತೆಯಲ್ಲಿ ಕೋರ್ಟ್ ಅಫಿಡವಿಟ್ ಬೇಕಾಗುತ್ತೆ, ಹೇಗೆ ಮಿಸ್ಟೇಕ್ ಆಗಿದೆ, ಏನಾಗಿದೆ, ಏನಂತಿತ್ತು ನಿಮ್ದು, ಏನಂತ ಚೇಂಜ್ ಮಾಡಬೇಕು, ಇದನ್ನೆಲ್ಲ ನೋಡ್ರಿ ಸರ್ಟಿಫೈ ಮಾಡಿರ್ಬೇಕದು. ಅದ್ರ ಜೊತೆ ID ಪ್ರೂಫ್ ಕರೆಕ್ಟ್ ಆಗಿರ್ಬೇಕು. ID ಪ್ರೂಫ್ ಅಂದ್ರೆ ಬರೀ 3 ಮಾತ್ರ ಆಕ್ಸೆಪ್ಟ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ. ಒನ್ ಈಸ್ ರೇಷನ್ ಕಾರ್ಡ್, ಸೆಕೆಂಡ್ ಒನ್ ಈಸ್ ಆಧಾರ್ ಕಾರ್ಡ್, ಥರ್ಡ್ ಒನ್ ಈಸ್ ವೋಟರ್ ID. ಈ 3ರಲ್ಲಿ ಯಾವ್ದಾದ್ರು ಒಂದು ID ಪ್ರೂಫ್ ಕೊಡಬೇಕಾಗುತ್ತೆ. ಅದರಲ್ಲಿ ಕರೆಕ್ಟ್ ಆಗಿ ಹೆಸರು, ಕರೆಕ್ಟ್ ಸ್ಪೆಲ್ಲಿಂಗ್ ಇದ್ರೆ ಅದು ತಿದ್ದುಪಡಿ ಮಾಡಿ ಸರಿ ಮಾಡ್ಬೋದು. ಒಂದು ವೇಳೆ ನೀವೇನಾದ್ರೂ ಬೇರೆ ಬೆನಿಫಿಟ್ಗೋಸ್ಕರ ಬೇರೆ ಪಕ್ಕದ ಮನೆಯವ್ರದ್ದು ಏನೋ ರೇಷನ್ ಕಾರ್ಡ್ ತಂದು ಸೇರ್ಬಿಟ್ಟಿದ್ರೆ ಪೇಷಂಟ್ ಡಿಸ್ಚಾರ್ಜ್ ಆದ್ರೆ ನೋ ಪ್ರಾಬ್ಲಮ್. ಅಕಸ್ಮಾತ್ ಡೆತ್ ಆದ್ರೆ ಅವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ. ಡೆತ್ ಸರ್ಟಿಫಿಕೇಟ್ ಸಹ ಸಿಗೋದಿಲ್ಲ, ಯಾಕಂದ್ರೆ ಆ ಇನ್ಸಿಡೆಂಟ್ಸ್ ನಾನು ನೋಡಿದ್ದೀನಿ ಆ ಥರ ಮಾಡಿರೋದೆಲ್ಲ. ಸೊ ಅದರಿಂದ ಏನಂದ್ರೆ ನೀವು ಆ ಥರ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನೀವೇನಂದ್ರೆ ಕರೆಕ್ಟ್ ಮಾಹಿತಿ ನಿಮ್ಮ ಪೇಷಂಟ್ ಯಾರು ಇರ್ತಾರೋ ಜಿನೈನ್ ಅವ್ರದ್ದು ಮಾತ್ರ ID ಪ್ರೂಫ್ ಅಲ್ಲಿ ಏನಿರುತ್ತೆ ಹೆಸರುಗಳು ಅದನ್ನೇ ಕೊಟ್ಟು ಸರಿಪಡಿಸ್ಕೊಳ್ರಿ. ಇಲ್ಲದ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಅಲ್ದಿರ MRDಯಲ್ಲಿ ನೀವು ಮತ್ತೆ ಅದಕ್ಕೆ ಪರದಾಡಬೇಕು. ನೀವು ಕೊಟ್ಟಿದ ತಕ್ಷಣ ಸೇಮ್ ಡೇ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಮೆಡಿಕಲ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಹೆಡ್ HOD ಇಸ್ ದ ಮೆಡಿಕಲ್ ರೆಕಾರ್ಡ್ ಆಫೀಸರ್, ಅವರೆಲ್ಲ ವೆರಿಫೈ ಮಾಡಬೇಕಾಗುತ್ತೆ. ಮತ್ತೆ ಅದು ಒಂದು ದಿನದಲ್ಲಿ ಆಗೋದಲ್ಲ. ನೀವು ಕೊಟ್ಟಿದ್ದ ದಿನ ಅದು ಆಕ್ಚುಲಿ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ಡೈರೆಕ್ಟರ್ ಆದ ಅವ್ರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫೀಸ್ಗೆ ಹೋಗಿ ಅಲ್ಲಿಂದ ಮತ್ತೆ MRD ಬರುತ್ತೆ. MRD ಬಂದ ಕೂಡಲೇ ಅವರು ಎಲ್ಲ ಫೈಲ್ ಪುಟಪ್ ಮಾಡ್ತಾರೆ. ಕೇಸ್ ವರ್ಕರ್ ಯಾರು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಇರ್ತಾರೆ ಅವರು ಅದನ್ನ ಮೆಡಿಕಲ್ ರೆಕಾರ್ಡ್ ಆಫೀಸರ್ ವೆರಿಫೈ ಮಾಡಬೇಕಾಗುತ್ತೆ. ಎಲ್ಲಾನು ವೆರಿಫೈ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಮಾತ್ರ ಅವರು ತಿದ್ದುಪಡಿ ಮಾಡಿ ಸರಿಪಡಿಸ್ಬೋದು. ಸರಿಪಡಿಸ್ಬಿಟ್ಟು ನಿಮ್ಗೆ ಒಂದು ಲೆಟರ್ ಕೊಡ್ತಾರೆ ಕಾರ್ಪೊರೇಷನ್ ಇನ್ ಕೇಸಸ್ ಆಫ್ ಡೆತ್ ಕೇಸಸ್ ಅಲ್ಲಿ. ಆ ಲೆಟರ್ ಅಲ್ಲಿ ಕರೆಕ್ಷನ್ ಲೆಟರ್ ತಗೊಂಡು ಹೋಗ್ಬಿಟ್ಟು ಕಾರ್ಪೊರೇಷನ್ ಕೊಟ್ಟರೆ ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಚೇಂಜ್ ಮಾಡ್ಕೊಡ್ತಾರೆ. ನೇಮ್ ಎಲ್ಲಾನು ಚೇಂಜ್ ಮೀನ್ಸ್ ದಟ್ ಈಸ್ ಓನ್ಲಿ ಫಾರ್ ಕರೆಕ್ಷನ್, ನಾಟ್ ಚೇಂಜ್. ಕಂಪ್ಲೀಟ್ ಚೇಂಜ್ ಮಾಡ್ಲಿಕ್ಕಂತ ಅವಕಾಶ ಇಲ್ಲ. ಅದು ನೇಮ್ ಕರೆಕ್ಷನ್ ಏನಿದೆ ಅಂದ್ರೆ ಬರ್ತ್ ಅಂಡ್ ಡೆತ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಕ್ಟ್ 1969 ಪ್ರಕಾರ ಅದು ಒಂದು ಕ್ಲಾಸ್ ಇದೆ, ತಿದ್ದುಪಡಿ ಮಾಡಬಹುದು ಸೆಕ್ಷನ್ 15 ಅಲ್ಲಿ. ಸೊ ಅದ್ರ ಪ್ರಕಾರ ಮಾತ್ರ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಟ್ಟು ಯಾರು ಅದನ್ನ ಚೇಂಜ್ ಮಾಡಕ್ ಬರೋದಿಲ್ಲ ಮತ್ತೆ ಮಾಡೋದಿಲ್ಲ ಮೆಡಿಕಲ್ ರೆಕಾರ್ಡ್ ಆಫೀಸರ್ಸ್. ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಈಗ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ, ಕೋರ್ಟ್ ಅಲ್ಲಿ ರೆಕಾರ್ಡ್ಸ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸಾಕ್ಷಿಗೋಸ್ಕರ, ಎವಿಡೆನ್ಸ್ಗೋಸ್ಕರ. ಸೊ ಆವಾಗ ಅದು ಆ ಟೈಮಲ್ಲಿ ಜಡ್ಜ್ ಕೇಳಿದಾಗ ಇವ್ರು ಆನ್ಸರೇಬಲ್, ಮೆಡಿಕಲ್ ರೆಕಾರ್ಡ್ ಆಫೀಸರ್ ಇಸ್ ದ ಆನ್ಸರೇಬಲ್ ಪರ್ಸನ್. ಸೊ ಅದಕ್ಕೆ ರಿಸ್ಕ್ ಯಾರು ತಗೊಳ್ಳೋದಿಲ್ಲ. ಯಾಕೆ ತಗೊಳ್ತಾರೆ ರಿಸ್ಕ್? ಎಲ್ಲ ಕರೆಕ್ಟ್ ಆಗಿ ನೀವು ಪ್ರೂಫ್ ಕೊಟ್ರೆ ಮಾತ್ರ ಅದು ಸರಿಪಡಿಸ್ಬೋದು. ಇಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರು ಚೇಂಜ್ ಮಾಡಕ್ ಬರೋದಿಲ್ಲ. ಒಂದು. ಎರಡನೇದಾಗಿ ಏನಂದ್ರೆ ಕಂಪ್ಲೀಟ್ ನೇಮ್ ಚೇಂಜ್ ಆದ್ರೂ ಒಂದು ಅವಕಾಶ ಇದೆ, ಅದೇನಂದ್ರೆ ಕೋರ್ಟ್ ಇಂದ ಜಡ್ಜ್ಮೆಂಟ್ ಆಗಬೇಕು. ಕೋರ್ಟ್ ಆರ್ಡರ್ ತಗೊಂಡು ಬಂದು ಜಡ್ಜ್ಮೆಂಟ್ ಆಗಿರೋದು, ಬೇಕಾದ್ರೆ ಅದರಲ್ಲಿ ನೀವು ನೇಮ್ ಕರೆಕ್ಷನ್ ನೇಮ್ ಚೇಂಜಸ್ ಮಾಡ್ಕೊಳ್ಬಹುದು, ಅದೊಂದು ಅವಕಾಶ ಇದೆ. ಸೊ ಅದು ಬಿಟ್ರೆ ಬೇರೆ ಯಾವುದೇ ರೀತಿ ನೀವು ನೇಮ್ ಚೇಂಜ್ ಆದ್ರೆ ಮಾತ್ರ MRDಯಲ್ಲಿ ಮೆಡಿಕಲ್ ಹಾಸ್ಪಿಟಲ್ಸ್ MRDಯಲ್ಲಿ ಯಾರೇ ಚೇಂಜ್ ಮಾಡಕ್ ಬರೋದಿಲ್ಲ. ಇದೊಂದು ಮಾತ್ರ ಸಾರ್ವಜನಿಕರು ಗುರ್ತಿಟ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ನೀವು ಆಸ್ಪತ್ರೆಗೆ ಫ್ರೀಕ್ವೆಂಟ್ಲಿ ಹೋಗ್ತಾ ಇರ್ತೀರಿ ಎಲ್ಲರೂ. ಹೋದಾಗ ತಪ್ಪದೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಒರಿಜಿನಲ್ ತಗೊಂಡು ಹೋಗಿದ್ರೆ ನಿಮ್ಗೆ ಈಸಿಯಲ್ಲಿ, ಯಾಕಂದ್ರೆ ಅದನ್ನ ನೋಡ್ಬಿಟ್ಟು ಬೇಸ್ಡ್ ಆನ್ ದಟ್ ಎಲ್ಲಾನು ಎಂಟ್ರಿ ಮಾಡ್ಕೊಳ್ತಾರೆ. ಸೊ ಅವಾಗ ಏನು ನಿಮ್ದು ನೇಮ್ ಕರೆಕ್ಷನ್ಸ್ ಮಿಸ್ಟೇಕ್ಸ್ ಅನ್ನೋದು ಬರೋದಿಲ್ಲ. ಸೊ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೀವು ಪರದಾಡೋ ಪರಿಸ್ಥಿತಿ ಬರುತ್ತೆ. ಒಂದು ಕೋರ್ಟ್ ಅಫಿಡವಿಟ್ಗೋಸ್ಕರ ನೋಟ್ರಿ ಹತ್ರ ಸುತ್ತಾಡಬೇಕಾಗುತ್ತೆ, ಮತ್ತೆ ಬೇಗ ನೇಮ್ ಕರೆಕ್ಷನ್ ಆಗಿಲ್ಲ ಅಂತ ಹಾಸ್ಪಿಟಲ್ ಹತ್ರ ಸುತ್ತಾಡಬೇಕಾಗುತ್ತೆ. ಇನ್ ಕೇಸ್ ನೇಮ್ ಚೇಂಜ್ ಆದ್ರೆ ನೀವು ಕೋರ್ಟ್ ಹತ್ರ ಅಲಿಬೇಕಾಗುತ್ತೆ. ಸೊ ಇದೆಲ್ಲ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕರು ಆಸ್ಪತ್ರೆಗೆ ಹೋದಾಗ ಸರಿಯಾದ ಮಾಹಿತಿ ಕೊಡಿ. ಮತ್ತೆ ಪೇಷಂಟ್ ಹೆಸರು ಹೇಳಿ, ಅಲ್ಲಿ ಪೇಷಂಟ್ ಅಟೆಂಡರ್ ಹೆಸರು ಹೇಳಬೇಡಿ. ಯಾಕಂದ್ರೆ ನಾವು ಗಮನಿಸಿದಂಗೆ ಪೇಷಂಟ್ ಜೊತೆ ಯಾರಾದ್ರೂ ಬಂದಿದ್ರೆ ಅವ್ರ ಹೆಸರು ಹೇಳ್ಬಿಡ್ತಾರೆ, ಹಾಗೆ ಹೇಳ್ಬಾರ್ದು. ಅವಾಗ ಅದು ನೇಮ್ ಚೇಂಜ್ ಆಗಿಬಿಡುತ್ತೆ. ಸೊ ಅದನ್ನ ಸರಿಪಡಿಸ್ಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟಿ. ಅದೇ ರೀತಿ ಈಗ ಒಂದು ಪೇಷಂಟ್ ಫೀಮೇಲ್ ಬಂದ್ರೆ ಅವ್ರ ಹಸ್ಬೆಂಡ್ ಹೆಸರು ಕರೆಕ್ಟ್ ಆಗಿ ಹೇಳ್ರಿ, ಅಥವಾ ಮೇಲ್ ಬಂದಾಗ ಅವ್ರ ವೈಫ್ ಹೆಸರು ಕರೆಕ್ಟ್ ಆಗಿ ಹೇಳ್ರಿ.
ಯಾಕಂದ್ರೆ ಇನ್ ಕೇಸ್ 2 ವೈಫ್ಸ್ ಇರ್ತಾರೆ ಕೆಲವರಿಗೆ, ಆ ಥರ ಅವ್ರಿಗೆಲ್ಲ ತುಂಬ ತೊಂದರೆ ಇನ್ ಕೇಸ್ ಡೆತ್ ಆದಾಗ. ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ಸ್ ಎಲ್ಲ ತಗೊಳ್ಬೇಕಾದ್ರೆ ಅವಾಗ ಹಾಸ್ಪಿಟಲ್ ಒಂದು ನೇಮ್ ಮಾತ್ರ ಎಂಟ್ರಿ ಆಗಿರುತ್ತೆ, ಇಬ್ಬರದ್ದು ಎಂಟ್ರಿ ಮಾಡಿಸಿರಲ್ಲ ಅವರು. ಸೊ ಅದಕ್ಕೆ ಮತ್ತೆ ಅವ್ರು ಕೋರ್ಟ್ ಹತ್ರ ಎಲ್ಲ ಹೋಗ್ಬಿಟ್ಟು ಕೋರ್ಟಿಂದೆಲ್ಲ ಡಿಸಿಷನ್ ತಗೊಳ್ಬೇಕಾಗುತ್ತೆ, ತಗೊಂಡು ಆಮೇಲೆ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಂದ್ರೆ ಸಾಧ್ಯವಾದಷ್ಟು ಸರಿಯಾದ ಮಾಹಿತಿ ಕೊಟ್ಟರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿನಂತಿಸ್ತಾ ಇದ್ದೀನಿ. ಸೊ ಈ ವೈದ್ಯಕೀಯ ದಾಖಲೆಗಳು ಯಾವುದಕ್ಕೆ ಬೇಕಾಗಬಹುದು ಅನ್ನೋ ಒಂದು ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಂದೇನಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಎರಡನೇದು ಮೆಡಿಕಲ್ ಲೀಗಲ್ ಕೇಸಸ್ ಅಲ್ಲಿ ಕೋರ್ಟ್ ಆಫ್ ಲಾ, ಕೋರ್ಟ್ಗೆ ಸಾಕ್ಷಿಗೋಸ್ಕರ ಬೇಕಾಗುತ್ತೆ. ಮೂರನೇ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ ಅವ್ರಿಗೆ ಮೆಡಿಕಲ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಲೀವ್ ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗುತ್ತೆ. ಮತ್ತೆ ಬರ್ತ್ ಅಂಡ್ ಡೆತ್ ಕೇಸಸ್ ಅಲ್ಲಿ ಕಂಪಲ್ಸರಿ ಅವ್ರ ನೇಮ್ಸ್ ಬರಬೇಕಾಗುತ್ತೆ ಅದರಲ್ಲಿ. ಸೊ ಇದು ಎಲ್ಲದಕ್ಕೂ ಕರೆಕ್ಟ್ ಮಾಹಿತಿ ನೀಡಿದ್ರೆ ನೀವು ಎಲ್ಲದರಲ್ಲಿ ಕರೆಕ್ಟ್ ಆಗಿರುತ್ತೆ. ಇಲ್ಲಾಂದ್ರೆ ಒನ್ಸ್ ನೀವು ರಾಂಗ್ ಮಾಡಿದ್ರೆ ಎಲ್ಲದರಲ್ಲಿ ರಾಂಗ್ ಬಂದ್ಬಿಡುತ್ತೆ. ಸೊ ಅವಾಗ ನೀವು ಮೆಡಿಕಲ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ, ಮತ್ತೆ ನೀವು ಆಸ್ಪತ್ರೆಗೆ ಬರ್ಬೇಕು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ಅಲ್ಲಿ ಆ ನೇಮ್ ಕರೆಕ್ಷನ್ ಬಂದ್ಬಿಟ್ರೆ ಅದನ್ನ ಮತ್ತೆ ಸರಿ ಮಾಡಿಸ್ಕೊಳ್ಳೋಕೆ ನೀವು MRDಗೆ ಬರಬೇಕಾಗುತ್ತೆ, ಆಸ್ಪತ್ರೆ ವೈದ್ಯಕೀಯ ದಾಖಲೆ ವಿಭಾಗಕ್ಕೆ. ಸೊ ಈ ರೀತಿ ನಾನಾ ರೀತಿ ತೊಂದರೆಗಳಾಗುತ್ತೆ. ಸೊ ಅದರಿಂದ ಏನಂದ್ರೆ ನೀವು ಬಹಳ ಕೇರ್ಫುಲ್ ಆಗಿ ಮಾಹಿತಿ ನೀಡಿ, ಯಾಕಂದ್ರೆ ಮಾಹಿತಿ ಇನ್ಫಾರ್ಮೇಶನ್ ಇಸ್ ದ ವೆರಿ ವ್ಯಾಲ್ಯೂಯಬಲ್. ಸೊ ಅದರಿಂದ ನೀವು ಗಮನಿಸಿ ಕರೆಕ್ಟಾಗಿ ಮಾಹಿತಿ ನೀಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.